ಮ್ಯಾಗ ಯಾರಿಗೆ ಹಚ್ಚಲೆ ನಾ ಬಣ್ಣ ಸಾಯಿಸಿದಲ್ಲ ಸಣ್ಣ ವಯಸ್ಸಿನ ಪ್ರೀತಿನ. ಹಲೋ ಹಾಯ್ ಫ್ರೆಂಡ್ಸ್ ಮೊದಲನೇದಾಗಿ ಸಾಂಗ್ ಕೇಳ್ತಾ ಇದ್ದಾರಲ್ಲ, ಈ ಒಂದು ಸಾಂಗ್ಗೆ ನಾನು ಹೋಳಿ ಹುಣ್ಣಿಮೆಯ ಒಂದು ಹಬ್ಬದ ಒಂದು ಎಡಿಟಿಂಗ್ ಮಾಡಂತ ಹೇಳಿದರು. ಸೊ ಮಾಡಿದ್ದೀನಿ ಫ್ರೆಂಡ್ಸ್. ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಈ ಒಂದು ಸಾಂಗ್ಗೆ ಎಡಿಟಿಂಗ್ ಹೇಗಿದೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಈ ಒಂದು ವಿಡಿಯೋಗೆ ನಿಮ್ಮ ಫೋಟೋ ಹಾಕ್ಕೊಂಡು ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತಲೂ ಹೇಳ್ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ದಯವಿಟ್ಟು ವಿಡಿಯೋನ ಎಂಡ್ವರೆಗೆ ನೋಡಿ. ಹಾಗೆ ನಮ್ಮ ಚಾನಲನ್ನು ಯಾರಾದರೂ ಹೊಸಬ್ರು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಏನಪ್ಪ ಅಂದರೆ ಈ ಒಂದು ವಿಡಿಯೋದಲ್ಲಿ, ಹಾಗೆ ಈ ವಿಡಿಯೋ ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫುಲ್ ಪ್ರಾಜೆಕ್ಟ್ ಲಿಂಕ್ ಅಂತೇಳಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗ್ಬಿಟ್ಟು ನೀವು ವಿಡಿಯೋನ ಸ್ಟಾರ್ಟ್ ಮಾಡ್ಕೋಬೋದು. ಸೊ ಇವಾಗ ಮೊದಲನೇದಾಗಿ ಅಲರ್ಟ್ ಮಿಷನ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಪ್ರಾಜೆಕ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು ನೀವು, ನಾನು ಫಸ್ಟ್ ಮೊದಲನೇದಾಗಿ ಬಾಳಗೌಡನ ಫೋಟೋನ ಕೊಟ್ಟಿದ್ದೀನಿ. ಸೊ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಫೋಟೋನ ರಿಪ್ಲೇಸ್ ಮಾಡ್ಕೋಬೇಕು. ಸೊ ಜಸ್ಟ್ ನಾನೊಂದು ಫೋಟೋನ ಇಲ್ಲಿ ಬಾಳಗೌಡನ ಫೋಟೋನ ರಿಪ್ಲೇಸ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಈ ಥರ ಫೋಟೋನ ರಿಪ್ಲೇಸ್ ಮಾಡ್ಕೋಬೋದು. ಸೊ ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ಒಂದು ಬೇರೆ ಒಂದು ಫೋಟೋನ ರಿಪ್ಲೇಸ್ ಮಾಡ್ಕೋಬೇಕು. ನಿಮ್ಗೆ ಯಾವುದು ಇಷ್ಟ ಇರುತ್ತೋ ಆ ಫೋಟೋನ ರಿಪ್ಲೇಸ್ ಮಾಡಿಕೊಂಡು ವಿಡಿಯೋನ ಮಾಡ್ಕೊಬೋದು ನೀವು. ಸೊ ಈ ಥರ ಇದೊಂದು ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಾಂಗ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗೈತೆ. ಯಾಕಂದರೆ ಹೋಳಿ ಹುಣ್ಣಿಮೆ ಐತಲ್ಲ, ಅದಕ್ಕೋಸ್ಕರ ಮಾಡಿದ್ದೀನಿ. ನನಗಂತೂ ತುಂಬ ಲೈಕ್ ಆಗೈತಿ. ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನೋಡಿದಾರಲ್ಲ, ಇಷ್ಟೇ ಇರೋದು. ಸೊ ಏನಪ್ಪ ಅಂತಂದರೆ ವಿಡಿಯೋದಲ್ಲಿ ಏನೋ ಒಂದು ಚೆನ್ನಾಗಿದೆ. ಸೊ ಇದಾದ ನಂತರ ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ ದಯವಿಟ್ಟು ಫ್ರೆಂಡ್ಸ್. ವಿಡಿಯೋನ ಎಂಡ್ವರೆಗೆ ನೋಡೋದು ಮಾತ್ರ ತಪ್ಪದೆ ಮರಿಬೇಡಿ ಫ್ರೆಂಡ್ಸ್. ಸೊ ನೋಡಿದರೆ ವಿಡಿಯೋ ಡೌನ್ಲೋಡ್ ಆಯಿತು.